ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಾವು ಬೆಳೆಸಿದಂಥ ಚಾನಲು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಬನ್ನಿ ಸರ್, ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಕನ್ನಡ ಮಾಡಲ್ ಕ್ವಶನ್ ಪೇಪರ್ 2 ಇದೆ ಅಲ್ವಾ, ಮಾದರಿ ಪ್ರಶ್ನೆ ಪತ್ರಿಕೆ, ಅದರ ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದೊಂದಾಗಿ ಪ್ರಶ್ನೆಗಳ ಜೊತೆಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹಾಗೂ ಎಕ್ಸಾಮ್ ಹೇಗೆ ಬರೀಬೇಕು, ಯಾವ ರೀತಿಯಾಗಿ ಅಂಕಗಳನ್ನು ತಾವುಗಳು ತೆಗಿಬೇಕು ಎಕ್ಸಾಮಲ್ಲಿ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಬನ್ನಿ, ಮೊದಲನೇದಾಗಿ 10 MCQsಗಳನ್ನು ನಾವು ನೋಡೋದಾದರೆ, ಮೊದಲನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಇಲ್ಲಿ ಈ ಆಪ್ಷನ್ ಸಿ ಆಗಿರುತ್ತೆ. ಸೀತೆ ರಾಮನಲ್ಲಿ ಇದು ಯಾವುದು ಪುಣ್ಯವತಿ, ಯಾವುದು ಇ ಅಂತ ಇದೆ ಅಲ್ವಾ, ಕನ್ನಡದಲ್ಲಿ ಇ ಅಂದರೆ ಇಂಗ್ಲೀಷಲ್ಲಿ ಆಪ್ಷನ್ ಸಿ ಆಗಿರುತ್ತೆ. ಸೆಕೆಂಡ್ ಕ್ವಶನ್, ಗುರು ಹೇಗೆ ವರ್ತಿಸಬಾರದು ಅಂತ ಸೆಕೆಂಡ್ ಕ್ವಶನ್ ಇದೆ. ಅದಕ್ಕೆ ಸರಿಯಾದ ಉತ್ತರ ಲಘುವಾಗಿ ಅಂತ. ಈ ಒಂದು ಪ್ರಶ್ನೆ ಸುಮಾರು ಬಹಳ ಅಂದರೆ ಹೇಳುವ ಹಾಗಿಲ್ಲ, ಅಷ್ಟು ಸಲ ಬಂದಿದೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ನಂತರದಲ್ಲಿ ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು ಅಂತ ಇದೆ. ಮೂರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಾಲಕನೆಂದು ಅಂತ ಈ ಇದೆಲ್ವ ಆಪ್ಷನ್ನು, ಅದು ಸರಿಯಾದ ಉತ್ತರ. ಐ ರಿಪೀಟ್, ಎರಡನೆಯ ಕ್ವಶನಿಗೆ ಲಘುವಾಗಿ ಅಂತ ಉತ್ತರ, ಸೆಕೆಂಡ್ ಕ್ವಶನಿಗೆ ಯಾವುದು ಥರ್ಡ್ ಕ್ವಶನಿಗೆ ಬಾಲಕನೆಂದು ಅಂತ ಉತ್ತರ. ನಾಲ್ಕನೆಯ ಪ್ರಶ್ನೆ, ದುರ್ಗಂಧ ಬಿಡದಿರುವುದು ಡ್ಯಾಶ್. ನಾಲ್ಕನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಊರ ಹಂದಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಹುಸಿ ನಿದ್ದೆ ಸಾಕು ಎಂದು ಕವಿ ಹೇಳಿರುವುದು ಡ್ಯಾಶ್ ಯಾರಿಗೆ ಅಂತ. ಹುಸಿ ನಿದ್ದೆ ಸಾಕು ಎಂದು ಹೇಳಿರುವುದು ಕವಿ ಮಕ್ಕಳಿಗೆ ಅಂತ ಇದೆಯಾ? ಹಾಂ, ನೋಡಿ, ಡಿ ಇಸ್ ದ ರೈಟ್ ಆನ್ಸರ್. ಆರನೆಯ ಪ್ರಶ್ನೆ, ನಾಗರಿಕತೆಯ ಉನ್ನತಿಯ ಆದರ್ಶದೊಡನೆ ಆರಂಭವಾಗುವ ಅಭಿವೃದ್ಧಿಯು ಏನಾಗುತ್ತದೆ ಅಂತ ಇದೆ. ಆರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಮನುಕುಲದ ಪತನಕ್ಕೆ ಕಾರಣವಾಗುತ್ತದೆ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಏಳನೆಯ ಪ್ರಶ್ನೆ, ಪ್ರೀತಿಯ ವಿದ್ಯಾರ್ಥಿಗಳೇ, ಹಳ್ಳಿಯ ಚಹಾ ಫಾಳಾರದ ಅಂಗಡಿಯ ಹೆಸರು ಡ್ಯಾಶ್ ಅಂತ ಇದೆ. ಏಳನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಚಂದ್ರಭವನ ಅನ್ನುವಂಥದ್ದು ಸರಿಯಾದ ಉತ್ತರ. ಅಲ್ರಿ, ಲೈನ್ ಮೇಲೆ ಬಿದ್ದ ಮರ ತೆಗೆದು ಹಾಕೋದು ಕಾನೂನು ಬಾಹಿರ ಕೆಲಸ ಅಂತ ನಿಮ್ಮ ಬಾಯಲ್ಲೇ ನಾನು ಕೇಳಿರೋದು. ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಅವನ ಡಿಪಾರ್ಟ್ಮೆಂಟ್ ಕಂಬದ ಮೇಲೆ ಬಿದ್ದರೆ ಅವನು ಅದನ್ನು ತೆಗೆದು ಹಾಕಬೇಕೇ ಬೇಡವೋ ಹೇಳಿ. ಲೇಖಕರ ಈ ಮಾತುಗಳಿಗೆ ಕೆಳಗಿನ ಯಾವ ಹೇಳಿಕೆ ಸೂಕ್ತ ಸ್ಪಷ್ಟನೆಯಾಗಿದೆ? ಎಂಥ ಡೈಲಾಗ್ ಅಲ್ವಾ. ಎಂಟನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಲೈನ್ ಮ್ಯಾನ್ ಮೇಲೆ ಬಿದ್ದ ಮರ ತೆಗೆಯೋದು ತಪ್ಪಲ್ಲ, ಹೌದಲ್ವಾ. ಲೈನ್ ಮೇಲೆ ಬಿದ್ದ ಮರ ತೆಗೆಯುವುದು ತಪ್ಪಲ್ಲ ಅಂತ ಅರ್ಥ. ಒಂಬತ್ತನೆಯ ಪ್ರಶ್ನೆ, ಆನೆ ಇಲ್ಲದರಿಂದ ಮೇಲಾಯುಧ ಕೆಲಸಕ್ಕೆ ಸೇರಿದ್ದು ಡ್ಯಾಶ್ ಅಂತ ಇದೆ, ವೇಲಾಯುಧ. ಆಯಿತಾ. ಒಂಬತ್ತನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಎಸ್, ಶಿವೇಗೌಡರ ಹತ್ತಿರ ಅಂತ. ಹತ್ತನೆಯ ಪ್ರಶ್ನೆ, ಪೊಲೀಸರು ಏನೆಂದು ಮಹಜರು ಬರೆದುಕೊಂಡರು. ಈ ಪ್ರಶ್ನೆ ಕೂಡ ಅಷ್ಟೇ ಮಕ್ಕಳೇ, ಎಲ್ಲ ಯೂನಿಟ್ ಟೆಸ್ಟ್ಗಳಲ್ಲಿ ಅಲ್ಲಿ ಇಲ್ಲಿ ಬಹಳ ಅಂದರೆ ಬಹಳ ಓಡಿದೆ ಇದು. ಆಯಿತಾ. ಪೊಲೀಸರು ಏನೆಂದು ಮಹಜರು ಬರೆದುಕೊಂಡರು. ಕೋವಿಯು ಸಿಕ್ಕಿದೆ ಆದರೆ ಹೆಣ ಸಿಕ್ಕಲಿಲ್ಲ, ಹೌದಲ್ವಾ, ಸಿಗಲಿಲ್ಲ ಎಂದು ಮಹಜರು ಬರೆದುಕೊಂಡರು, ಆದರೆ ಹೆಣ ಸಿಗಲಿಲ್ಲ. ಎಲ್ಲಿದೆ ಆನ್ಸರು? ಎಲ್ಲಿದೆ ಗೊತ್ತಾ? ಈ ಇದೆಲ್ವಾ ಆಪ್ಷನ್ನು, ಅದು ಸರಿಯಾದ ಉತ್ತರ ಆಗಿದೆ. ಯಾವುದು? ಹೆಣ ಆದರೆ ಈ ಅನ್ನೋದು ಸರಿಯಾದ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಬಿಟ್ಟ ಸ್ಥಳಗಳನ್ನು ನೋಡ್ತಾ ಹೋಗೋಣ, ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸು. ಡ್ಯಾಶ್ ಬಗ್ಗೆ ತಿಳಿಯಲು ಲೇಖಕಿ ಕಮಲಮ್ಮ ಮೇಡಮ್ ಅವರನ್ನು ಭೇಟಿ ಮಾಡಿದರು. ಡ್ಯಾಶ್ ಬಗ್ಗೆ ತಿಳಿಯಲು ಲೇಖಕಿ ಅಂದರೆ ಪೊಯಿಟೆಸಸ್. ಆಯಿತಾ. 11ನೆಯ ಪ್ರಶ್ನೆಗೆ ಸರಿಯಾದ ಬಗ್ಗೆ ಕಿಡ್ನಿ ಸ್ಟೋನ್ಸ್ ಬಗ್ಗೆ ತಿಳಿದುಕೊಳ್ಳಲು ಲೇಖಕಿ ಕಮಲಮ್ಮ ಮೇಡಮ್ ಅವರಿಗೆ ಭೇಟಿ ಮಾಡಿದರು. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಡ್ಯಾಶ್ ಆಗುತ್ತಾರೆ. 12ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ದ್ವೀಪಜೀವಿ ಅನ್ನುವಂಥದ್ದು ಸರಿಯಾದ ಉತ್ತರ. ದಣಿ ಎಂದಿಗೂ ಡ್ಯಾಶ್ ನಂಬುವುದಿಲ್ಲ. 13ನೆಯ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಒಕ್ಕಲ ಮಕ್ಕಳ ನಂಬುವುದಿಲ್ಲ ಅಂತ. ವಿಜ್ಞಾನದ ಅಡಿಪಾಯ ಡ್ಯಾಶ್. ಕ್ವಶನ್ ನಂಬರ್ 14, ಪ್ರಶ್ನೆ ಕೇಳುವುದು ಅಂತ.
ಹೌದಲ್ವಾ. ರೇಸಿಂಗ್ ಕ್ವಶನ್, ವಿಜ್ಞಾನದ ಅಡಿಪಾಯವೇ ಯಾವುದು ಅಂದರೆ ಪ್ರಶ್ನೆಯನ್ನು ಉದ್ಭವ ಮಾಡುವುದು. ಮನೋರಮೆ ಡ್ಯಾಶ್ ಕತೆ ಹೇಳಬೇಕೆಂದು ಕೇಳಿದಳು. ಮನೋರಮೆ ಹೌದಲ್ವಾ. ಯಾವುದು ನೋಡಿ, ಇದೇ ಸೇಮ್ ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆ ಒಂದು ಯಾವುದು ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲೂ ಇದೆ, ಅದು ಬೇರೆ ಕಡೆ ಇದೆ ಅಷ್ಟೇ. ಮನೋರಮೆ ಯಾವುದು ಅಂತ ಹೇಳಿದರೆ ಎಲ್ಲಿದೆ ಸರ್? ಶ್ರೀರಾಮಾಶ್ವಮೇಧ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಕನ್ನಡಕ್ಕೆ ಆನ್ಸರ್ ಕೊಡುವಂಥದ್ದು ಅಥವಾ ಕ್ವಶನ್ ಪೇಪರ್ ಕೊಡುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಉದ್ದೇಶ ಇಲ್ಲ. ನಮ್ಮ ಯೂಟ್ಯೂಬ್ ಚಾನಲಿನ ಗುರಿ ಏನು ಅಂದರೆ, ಇಂಗ್ಲೀಷು ಬಹಳ ಡಿಫಿಕಲ್ಟ್ ಅಂದುಕೊಂಡವರಿಗೆ, ಫೇಲ್ ಆಗ್ತೀನಿ ಅಂತ ಭಾವಿಸಿದವರಿಗೆ, ಅಥವಾ ಔಟ್ ಅಂಕಗಳು ಬರ್ತಾ ಇಲ್ಲ ಅಂತ ಸ್ಟ್ರಗಲ್ ಪಡ್ತಾ ಇರೋರಿಗೆ ನನ್ನ ಒಂದು ಯೂಟ್ಯೂಬ್ ಚಾನಲು ಸರಿಯಾದ ಪ್ಲಾಟ್ಫಾರ್ಮ್ ಆಗಿದೆ. ದಯವಿಟ್ಟು ಎಲ್ಲ ಇಂಗ್ಲೀಷ್ ವೀಡಿಯೋಸ್ಗಳನ್ನು ತಪ್ಪದೆ ತಾವುಗಳು ನೋಡಿದರೆ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿರ್ತೇವೆ ನಾವು. ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂಗ್ಲೀಷಿಗೆ ಬೇಕಾಗಿರುವಂಥ ಗ್ರಾಮರ್ ಸಂಪೂರ್ಣವಾಗಿ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತಾವುಗಳು ಕನ್ನಡ ಬ್ಲೂ ಪ್ರಿಂಟ್ ಹಾಗೂ ಕನ್ನಡ ಏನಂತೀರ ಸರ್ ಕ್ವಶನ್ ಪೇಪರನ್ನು ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಹೊಂದಿಸಿ ಬರೆಯಿರಿ. ನೋಡಿ, ಕುಮಾರಸ್ವಾಮಿ ಜಾಲಿಯ ಮರದಂತೆ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ, ಚಿಟ್ಟೆ ಮತ್ತು ಜೀವಯಾನ ಒಮ್ಮೆ ನಗುತ್ತೇನೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಹೊಂದಿಸಿ ಬರೆಯಿರಿ. ನನ್ನ ಒಂದು ಅನಿಸಿಕೆ, ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಏನು ಅಂತ ಹೇಳಿದರೆ, ಈ 2 ವರ್ಷದಲ್ಲಿ ಏನು ಸರ್ ಬರೋ 2 ವರ್ಷನ ಅಂತ 13 ವರ್ಷದ ಎಕ್ಸ್ಪೀರಿಯೆನ್ಸು ಈ PU ಕಾಲೇಜು. ಆದರೆ ಈ ಕನ್ನಡದಲ್ಲಿ ಪೇಪರ್ ಬದಲಾಗಿಬಿಟ್ಟು 2 ವರ್ಷಗಳಿಂದ ಏನು ಮಾಡ್ತಾಯಿದ್ದಾರೆ ಅಂದರೆ, ಈ ಮ್ಯಾಚ್ ದ ಫಾಲೋಯಿಂಗಿಗೆ ಅವರು ನಿಮ್ಮ ಪರಿವಿಡಿ ಅಂತ ಇರುತ್ತಲ್ವ, ಪರಿವಿಡಿ ಅಂದರೆ ಇಂಡೆಕ್ಸ್ ಇರುತ್ತಲ್ವ ಟೆಕ್ಸ್ಟ್ ಬುಕ್ಕಿನ, ಅಲ್ಲಿಂದನೇ ಒಂದು 3ರಿಂದ 4 ಅಂಕಗಳನ್ನು ತೆಗಿತಾರೆ. ಅಂದರೆ ಪಾಠದ ಹೆಸರು ಜೊತೆಗೆ ಲೇಖಕರ ಹೆಸರು ಇರುತ್ತಲ್ವ, ಆ ಪೇಜನ್ನು ನೀಟಾಗಿ ಓದ್ಕೊಳ್ಳಿ ನೀವು. ಅಲ್ಲಿಂದನೇ 3ರಿಂದ 4 ಅಂಕಗಳು ನಿಮಗೆ ಸಿಗುತ್ತೆ ಸರ್. ಬನ್ನಿ ಉತ್ತರಗಳನ್ನು ನೋಡ್ತಾ ಹೋಗೋಣ. ಈಗ ಯಾವುದು ಇದು? ಕುಮಾರ ವ್ಯಾಸ ಅಂತ ಇದಲ್ವ, ಅದಕ್ಕೆ ಸರಿಯಾದ ಉತ್ತರ ಇನ್ನೂ ಹುಟ್ಟದೇ ಇರಲಿ ನಾರಿ. ಆಯಿತಾ? ಜಾಲಿಯ ಮರದಂತೆ, ಅದಕ್ಕೆ ಸರಿಯಾದ ಉತ್ತರ ಪುರಂದರದಾಸರು. ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಸರ್. ಹೌದಲ್ವಾ? ಯಾಕೆ ನೋಡಿ, ಭಾಳ ಚೆನ್ನಾಗಿದೆ. ಇದ್ರ ಬಗ್ಗೆ ತಾವು ಓದಬೇಕು. ನಿಜವಾಗಿಯೂ ಯು ಕಾಂಟ್ ಇಮ್ಯಾಜಿನ್ ಮ್ಯಾನ್. ಆಯಿತಾ? ಏನೇ ಗಂಡನ ಜೊತೆ ಮಾತಾಡಬೇಕು ಅಂದರೆ ಅದು ಇರಲಿ ಬಿಡಿ, ಓದಿ ಪಾಠ. ಅದು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅಂತ ಇದಲ್ವ, ಹತ್ತಿ ಚಿತ್ತ ಮೊತ್ತ ಅಂತ. ನಂತರದಲ್ಲಿ ಒಮ್ಮೆ ನಗುತ್ತೇನೆ, ಒಮ್ಮೆ ನಗುತ್ತೇವೆ ಅಂತ ಇದೆ ಅಲ್ವಾ. 5ನೇ ಪ್ರಶ್ನೆಗೆ ಯಾವ ಸರ್? ಸುಕನ್ಯಾ ಮಾರುತಿ ಅವರೇ ಕೊಟ್ಟುಬಿಟ್ಟಿದ್ದಾರೆ. ಆಯಿತಾ? ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಇರಲಿ. ಏನಾದರೂ ತಪ್ಪು ಉತ್ತರಗಳನ್ನು ನಾವು ಕೊಟ್ಟಾಗ ತಾವುಗಳು ಕಮೆಂಟ್ಸ್ ಮುಖಾಂತರ ಅದನ್ನು ಸರಿಪಡಿಸಬಹುದು. ಆಲ್ವೇಸ್ ಯು ಏನಂತೀರ ಸರ್? ಟೇಕ್ ಲಿಬರ್ಟಿ. ಆಯಿತಾ? ಟೇಕ್ ಲಿಬರ್ಟಿ, ಫೀಲ್ ಫ್ರೀ ಟು ಪಾಸ್ ಕಮೆಂಟ್ಸ್. ನಿಮ್ಮ ಕಮೆಂಟ್ಸ್ಗಳಿದ್ದರೆ ಮಾತ್ರ ನಾವು ಮುಂದುವರಿಯಬಹುದು ಸರ್. ಅರ್ಥ ಆಯ್ತಲ್ವಾ? ಈಗ ವಿಜ್ಞಾನದ ಅಡಿಪಾಯ ಏನು ಅಂತ ಹೇಳಿದರೆ ಪ್ರಶ್ನೆಗಳನ್ನು ಕೇಳುವುದು ಅಂತ. ಈ ನೀವು ಪ್ರಶ್ನೆಗಳನ್ನು ಕೇಳಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಲು ಹಾಳಾಗಿ ಹೋಗುತ್ತೆ. ನೀವು ಪ್ರಶ್ನೆಗಳನ್ನು ಕೇಳ್ತಾ ಇರಬೇಕು ನಿಮ್ಮ ಕಮೆಂಟ್ಸ್ ಮುಖಾಂತರ. ನಮಗದು ಬೇಕು, ಇದು ಬೇಕು, ಹಾಗೆ ಹೀಗೆ ಅಂತ ತಾವುಗಳು ಕೇಳ್ತಾ ಇದ್ದರೆ ನಾವುಗಳು ಎಲ್ಲದನ್ನು ಸರಿಪಡಿಸ್ಬೋದು. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಇರಲಿ. ದಯವಿಟ್ಟು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ತಪ್ಪದೇ ತಾವುಗಳು ಏನು ಮಾಡಬೇಕು ಅಂದರೆ ವಾಚ್ ಮಾಡಬೇಕು. ಜೊತೆಗೆ ತಮಗೇನಾದರೂ ಡೌಟ್ ಇದ್ದಲ್ಲಿ ಯಾವುದು ಇದರಲ್ಲೆಲ್ಲ, ಆಯಿತಾ, ನಾವು ಅದನ್ನು ಸರಿಪಡಿಸ್ಕೊಡ್ತೇವೆ. ನಾನು ಹೇಳಿದ್ನಲ್ವಾ, ಇಂಗ್ಲೀಷು ಈಗಾಗಲೇ ನಾನು ಸಂಪೂರ್ಣವಾಗಿ ನಿಮಗೆ ಬೇಕಾಗಿರುವ ಅಂದರೆ ಆ್ಯನ್ಯುವಲ್ ಎಕ್ಸಾಮಿಗೆ ಏನೇನು ಬೇಕೋ ಇದನ್ನೆಲ್ಲದೂ ಕೂಡ ನಾನು ಅಪ್ಲೋಡನ್ನು ಈಗಾಗಲೇ ಮಾಡಿಕೊಟ್ಟಿದ್ದೇನೆ. ಅದನ್ನು ಯುಟಿಲೈಸ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದಾಗತ್ತೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಆಲ್ ದ ಬೆಸ್ಟ್. ಪ್ರಬಂಧಗಳನ್ನು ಬರೆದು ಕಲಿಬೇಕು, ಆವಾಗ ಅಂಕಗಳು ಸಿಗುತ್ತೆ. ಜೊತೆಗೆ ಏನಂತೀರ, ಸಮಾನಾರ್ಥಕ ಪದಗಳು, ತತ್ಸಮ, ಗುಣವಾಚಕಗಳು, ನಿಷೇಧ ರೂಪಗಳು ಹಾಗೂ ನುಡಿಗಟ್ಟುಗಳು, ಜೊತೆಗೆ ಇದು ಲೆಟರ್ ರೈಟಿಂಗು ಎಲ್ಲದೂ ಬರೆದು ಕಲಿತ್ರೆ ತಾವು ಖುಷಿಯಾಗಿ ನೋಡಿ. ನಿಮಗೆ ಲೆಟರ್ ರೈಟಿಂಗಲ್ಲಿ ಒಂದು ಇನ್ಫಾರ್ಮಲ್ ಇದೆ, ಒಂದು ಫಾರ್ಮಲ್, ಎರಡೂ ಕೂಡ ಇದೆ. ಹೌದಲ್ವಾ? ನೀವು ಗೆದ್ದಂಗೆ. ಆದರೆ ಇಂಗ್ಲೀಷಲ್ಲಿ ಒಂದೇ ಒಂದು ಲೆಟರ್ ಬರುತ್ತೆ, ಅದು ಫಾರ್ಮಲು. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಏನಾದರೂ ತಮಗೆ ಡೌಟ್ ಇದ್ದಲ್ಲಿ ಅದನ್ನು ತಾವುಗಳು ಕಮೆಂಟ್ಸಲ್ಲಿ ಹಾಕಿದರೆ ಅದನ್ನು ನಾವು ಈಡೇರಿಸಿ ಕೊಡ್ತೇವೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್.